ಅದು ಮುಖ್ಯ ಆಗತ್ತೆ. ರೋದಿಷ್ಯಂತಿ ಸ್ತ್ರೀಯೋಕ್ಷೇಮಂ ಯೇಷಾಂ ಕ್ರುದ್ಧಾಸ್ಯ ಭಾಮಿಣಿ. ತಕ್ಷಣ ಎದುರಿದ್ದು ಹೇಳ್ತಾನೆ, ಯಾರ ಬಗ್ಗೆ ಕೋಪಿಸಿಕೊಂಡಿದ್ಯೋ ದ್ರೌಪದಿ, ಅವರ ಹೆಣ್ಮಕ್ಕಳು ಕಣ್ಣೀರು ಸುರಿಸ್ತಾರೆ. ಇತಿಹಾಸದಲ್ಲಿ ನಡೆಯುತ್ತೆ ಇದು, ಕಣ್ಣೀರು ಒರೆಸಿಕೊ. ಇಷ್ಟು ಹೇಳಿ ಭೀಮಸೇನ ಹತ್ರ ಬರ್ತಾನೆ. ಭೀಮಸೇನ ಹತ್ರ ಏನು ಹೇಳ್ತಾನೆ ಗೊತ್ತಾ? ನಾನು ಸಂಧಾನಕ್ಕೆ ಹೋಗ್ತೇನೆ, ಆದರೆ ನಾನು ಹೇಳಿದ್ರು ದುರ್ಯೋಧನ ಕೇಳೋಲ್ಲ ಅನ್ನೋದು ನನಗೆ ಗೊತ್ತಿದೆ. ಆದ್ರಿಂದ ನಾನು ಹೋಗ್ತಾ ಇದ್ದೇನೆ. ಹೋಗೋ ಮುಂಚೆ ನಿನಗೆ ಹೇಳ್ತಾ ಇದ್ದೇನೆ, ಅಸ್ಮಿನ್ ಯುದ್ಧೇ ಮಹಾವೀರ ತ್ವಯಿ ಭಾರಃ ಸಮಾಹಿತ. ಮುಂದೆ ಹೋರಾಟ ಆಗುತ್ತೆ, ಸಂಧಾನ ಆಗೋಲ್ಲ, ನನಗೆ ಗೊತ್ತಿದೆ. ಸಂಧಾನ ಆಗೋಲ್ಲ, ಯುದ್ಧದ ಪೂರ್ತಿ ಹೊಣೆ ಯಾರ ಮೇಲಿದೆ? ನಿನ್ನ ಮೇಲಿದೆ. ಭೀಮಸೇನ ಮತ್ತು ಕೃಷ್ಣ ಇಡೀ ಯುದ್ಧದ 18 ಅಕ್ಷೋಹಿಣಿ ಸೇನೆ, ಆ ಕಡೆ 11 ಈ ಕಡೆ 7 ಸೇನಾಪತಿ ಯಾರೇ ಇರಬಹುದು, ಆದರೆ ಯುದ್ಧದ ನಿರ್ವಹಣೆಯ ಪೂರ್ತಿ ಹೊಣೆ ನಿನ್ನ ಹೆಗಲ ಮೇಲಿದೆ. ಯಾಕೆ? ಧೂರ್ ಅರ್ಜುನೇನ ಓಢವ್ಯ ಇತರೋ ಜನ. ಅರ್ಜುನ ಹೊಣೆ ಹೊರಬೇಕು, ಆದರೆ ಅರ್ಜುನನ ಜೊತೆಗೆ ಕೃಷ್ಣನಿಗೆ ಗೊತ್ತು, ನಾನು ಇರ್ತೀನಿ, ಆದರೆ ಉಳಿದ ಜನರಿಗೆಲ್ಲ ಮಾರ್ಗದರ್ಶಕರಾಗಿ ನೀನು ನಿಲ್ಬೇಕಪ್ಪ. ನಿನ್ನಿಂದಾಗಿ ಈ ಯುದ್ಧದಲ್ಲಿ ಜಯ ಪಾಂಡವರಿಗೆ ಆಗಬೇಕು. ಪೂರ್ತಿ ಹೊಣೆ ನಿನ್ನದ ಮೇಲೆ ಬಿಟ್ಟು ಹೋಗ್ತಾ ಇದ್ದೇನೆ. ನಿಮ್ಗೆ ಕಾಣ್ಬೋದ, ದೊಡ್ಡ ನಾಟಕ ಅಲ್ವಾ ಇದು? ಸಂಧಾನ ಆಗೋಲ್ಲ ಅಂತ ಮೊದಲೇ ಯುದ್ಧಕ್ಕೆ ಆ ಯುದ್ಧ ಆಗುತ್ತೆ ಅಂತ ಹೇಳಿ ಕೃಷ್ಣ ಹೋದದ್ದು ಯಾಕೆ ಅಂತ ಈ ಪ್ರಶ್ನೆಯನ್ನ ಮುಂದೆ ವಿದುರ ಕೇಳ್ತಾನೆ. ಅದಕ್ಕಿಂತ ಮೊದಲು ನೋಡಿ, ಕೃಷ್ಣ ಹೋದದ್ದು ಸುಮಾರು ಸಂಜೆ ಹೊತ್ತು ಕೃಷ್ಣ ಹೋಗಿದ್ದಾನೆ. ಹೋದ ತಕ್ಷಣ ಅಲ್ಲಿ ಭಾರಿ ರಾಯಲ್ ವೆಲ್ಕಮ್, ಸ್ವಾಗತ ಎಲ್ಲ ಮಾಡಿದ್ದಾನೆ. ಕೌರವ ಭಾರಿ ಸ್ವಾಗತ ಮಾಡಿದ್ದಾನೆ. ಕೃಷ್ಣನಿಗೆ ತನ್ನ ಅರಮನೆಯಲ್ಲೇ ಔತಣದ ಅಡಿಗೆ ವ್ಯವಸ್ಥೆ, ಅವನು ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಮಾಡಿದ್ದಾನೆ. ಯಾರು ದೊಡ್ಡ ಮನುಷ್ಯರು ಬಂದ್ರೆ ನಮ್ಮಲ್ಲಿ ಪ್ರೆಸಿಡೆಂಟ್ಸ್ ರಾಷ್ಟ್ರಪತಿ ಭವನದಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ತಾರಲ್ಲ, ಹಾಗೆ ಕೃಷ್ಣ ಅಂದ್ರೆ ಎಲ್ರಿಗೂ ದೊಡ್ಡ ಮನುಷ್ಯ. ಸೊ ಕೌರವ ತನ್ನ ಅರಮನೆಯಲ್ಲೇ ಕೃಷ್ಣನಿಗೆ ಊಟ. ಅಷ್ಟೇ ಸಂಬಂಧಿ ಬೇರೆ. ಕೌರವನ ಮಗಳು ಲಕ್ಷಣೆಯನ್ನ ಕೃಷ್ಣನ ಮಗ ಸಾಂಬ ಮದುವೆ ಮಾಡ್ಕೊಂಡಿದ್ದ. ಬೀಗರವರು, ಹತ್ತಿರದ ಬೀಗರು. ಹಾಗಾಗಿ ಕೃಷ್ಣ ನಮ್ಮನೆಯಲ್ಲಿ ಊಟದ ವ್ಯವಸ್ಥೆ, ಭಾರಿ ಅಡಿಗೆ ಆಗಿದೆ. ಕೃಷ್ಣ ಬಂದ. ಹೋಗೋಣ ಕೃಷ್ಣ ಅಂದ ದುರ್ಯೋಧನ. ಎಲ್ಲ ಆದ್ಮೇಲೆ ಸ್ವಾಗತ ಗೀಗತ ಆಯ್ತು, ಹೋಗೋಣ. ಎಲ್ಲಿಗೆ ಎಂದ ಕೃಷ್ಣ? ನಮ್ಮನೆಗೆ. ನಾನು ನಿನ್ನ ಮನೆಗೆ ಬರೋಲ್ಲ ಅಂದ ಕೃಷ್ಣ. ಯಾಕೆ ಕೃಷ್ಣ? ನಾವು ಬೀಗರಲ್ವಾ? ಬೀಗರ ಹೌದು, ನಾನೀಗ ಬೀಗರಾಗಿ ಬಂದದ್ದಲ್ಲ, ನಾನು ಪಾಂಡವರ ಅಂಬಾಸಿಡರ್ ಆಗಿ ಬಂದಿದ್ದೇನೆ. ಪಾಂಡವರ ಕಡೆಯಿಂದ ಬಂದು ನಿಮ್ಮ ಮನೆಯಲ್ಲಿ ಊಟ ಮಾಡಿದರೆ ಅದು ಕಾನೂನಿನ ರೀತಿಯ ತಪ್ಪು. ನ್ಯಾಯಾಧೀಶರು ಒಂದು ಪಕ್ಷದವರ ಮನೆಯಲ್ಲಿ ಊಟ ಕೂತ್ರೆ ಹೇಗೆ? ಅದರಿಂದ ನಿನ್ನ ಮನೆಯಲ್ಲಿ ಊಟ ಮಾಡೋದು ಕಾನೂನು ರೀತಿಯ ತಪ್ಪು. ನಿನ್ನ ಮನೆಯಲ್ಲಿ ಊಟ ಮಾಡೋದು ಇದು ಕಾನೂನಿನ ದೃಷ್ಟಿಯಿಂದ. ನನಗೆ ಯಾವ ಕಾನೂನು ಅನ್ನೋ ಯಾಗೋಲ್ಲ, ಅದು ಬೇರೆ ಮಾತು. ಆದರೆ ಇನ್ನೂ ಒಂದು ಕಾರಣ ಇದೆ, ನಿನ್ನ ಮನೆಯಲ್ಲಿ ಊಟ ಮಾಡದೇ ಇರಲಿಕ್ಕೆ. ಇದು ಅದ್ಭುತ ರೀ. ಕೃಷ್ಣ ಹೇಳ್ತಾನೆ, ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಆಪದ್ ಭೋಜ್ಯಾನಿ ವಾ ಪುನಃ ನಚ ಸಂಪ್ರೀಯಸೆ ರಾಜನ್ ನಚೈವ ಆಪದ್ಗತಾಹ ವಯಂ. ಈ ಮಾತು ಕೃಷ್ಣ ಮಾತ್ರ ಆಡಬಹುದು. ದುರ್ಯೋಧನ ಅಂತ ಹೇಳ್ತಾನೆ, ಯಾರೇ ಆಗಲಿ ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗ್ತಾರೆ, ನಾವು ಹೋಗ್ತೀವಿ. ಯಾಕೆ ಇನ್ನೊಬ್ಬರ ಮನೆಗೆ ಯಾರಾದ್ರೂ ಊಟಕ್ಕೆ ಯಾಕೆ ಹೋಗ್ತಾರೆ? ಕೃಷ್ಣ ಹೇಳ್ತಾನೆ, ಎರಡೇ ಕಾರಣಕ್ಕೆ. ಒಂದು, ಸಂಪ್ರೀತಿ ಭೋಜ್ಯಾನಿ, ಅವ್ರು ಕರೆದಿದ್ದಾರಪ್ಪ ಪ್ರೀತಿಯಿಂದ, ಬೇಜಾರು ಮಾಡ್ಕೋತಾರೆ ಅಂತ ಪ್ರೀತಿಗೋಸ್ಕರ ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗ್ತೇವೆ. ಎರಡನೇ ಕಾರಣ, ಆಪದ್ ಭೋಜನ, ಮನೆಯಲ್ಲಿ ಬೇಯಿಸ್ಲಿಕ್ಕೆ ಅಕ್ಕಿ ಇಲ್ಲದಿದ್ರೆ ಇನ್ನೊಬ್ಬರ ಮನೆಗೆ ಹೋಗ್ತೇವೆ. ಊಟಕ್ಕಿಲ್ಲದೆ ಇದ್ರೆ ಇನ್ನೊಬ್ಬರ ಮನೆಗೆ ಹೋಗ್ತೇವೆ. ಊಟಕ್ಕಿದ್ದರೂ ಪ್ರೀತಿಯಿಂದ ಕರೆದ್ರು ಅಂತ ಇನ್ನೊಬ್ಬರ ಮನೆಗೆ ಹೋಗ್ತೇವೆ. ಒಂದು ಪ್ರೀತಿ, ಒಂದು ಮನೆಯಲ್ಲಿ ಊಟಕ್ಕಿಲ್ಲದೆ ಇರೋದು. ಎರಡೇ ಕಾರಣಗಳು ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗ್ಲಿಕ್ಕೆ. ಈಗ ನಾನು ನಿನ್ನ ಮನೆಗೆ ಈ ಎರಡು ಕಾರಣದಲ್ಲಿ ಯಾವ ಕಾರಣಕ್ಕಾಗಿ ಬರಬೇಕು? ನಚ ಸಂಪ್ರೀಯಸೆ, ನೀನು ಪ್ರೀತಿಯಿಂದ ಕರೆದಿಲ್ಲ, ನಾನು ಊಟಕ್ಕಿಲ್ಲದೆ ಬಂದಿಲ್ಲ. ಇದು ಕೃಷ್ಣನ ಮಾತು. ಕೃಷ್ಣ ಮಾತ್ರ ಮಾತಾಡಬಹುದಾದ ಮಾತು, ಬೇರೆ ಯಾರು ಈ ತರ ಮುಖಕ್ಕೋ. ಯಾಕಂದ್ರೆ ನಿಷ್ಠುರ ಧರ್ಮ ಇಬ್ಬರಲ್ಲೇ ಇರೋದು, ಕೃಷ್ಣನಲ್ಲಿ ಮತ್ತು ಭೀಮಸೇನಲ್ಲಿ. ಇದೆಲ್ಲರೂ ದಾಕ್ಷಿಣ್ಯ ಧರ್ಮದವರೇ. ಅರ್ಜುನ ಕೂಡ ನಾನು ಊಟಕ್ಕಿಲ್ಲದೆ ಬಂದಿಲ್ಲಪ್ಪ, ನೀನು ಪ್ರೀತಿಯಿಂದ ಕರೀತಾ ಇಲ್ಲ, ನೀನು ರಾಜಕೀಯ ಮಾಡ್ಲಿಕ್ಕೆ ಕರೀತಾ ಇದ್ದಿ, ನಿನ್ನ ಮನೆಗೆ ಬರೋಲ್ಲ. ಆಯ್ತು. ಇದಕ್ಕಿಂತ ಮುಖ್ಯ ಸಂಗತಿ ಮುಂದಿನದು. ಇಷ್ಟಾದ ಕೂಡ ದ್ರೋಣಾಚಾರ್ಯ ಭೀಷ್ಮಾಚಾರ್ಯ ಇದ್ದಾರೆ, ಕೃಷ್ಣನ ಸ್ವಾಗತ ಮಾಡ್ಲಿಕ್ಕೆ ಬಂದವರು. ಅವ್ರು ಹೇಳ್ತಾರೆ, ಅವರಿಗೆ ಕೃಷ್ಣ ನಮ್ಮನೆ ಬರಬೇಕು. ಯಾಕಂದ್ರೆ ದ್ರೋಣಾಚಾರ್ಯರಿಗೆ ಅಗ್ರಪೂಜೆ ಮಾಡಿಸಿದವರಲ್ವ, ನಾನು ಅಗ್ರಪೂಜೆ ಮಾಡಿಸುವ, ಕೃಷ್ಣ ನಮ್ಮನೆ ಬರಬೇಕು ಅಂತ ಒಂದಿಗೋ. ಕೃಷ್ಣ ನಮ್ಮನೆ, ದ್ರೋಣಾಚಾರ್ಯರಿಗೆ ನಾವು ಬ್ರಹ್ಮರ್ಷಿಗಳು, ಇವನು ಗೋಬ್ರಾಹ್ಮಣ ಹಿತಾಯಿತ ಅಂದ್ರೆ ನಮ್ಮನೆ ಕೃಷ್ಣ ಬರಬೇಕು ಅಂತ. ಆದರೆ ದುರ್ಯೋಧನ ಇರುವಾಗ
ಧೈರ್ಯ ಇಲ್ಲ ಕೇಳಲಿಕ್ಕೆ. ಈಗ ದುರ್ಯೋಧನ ಮನೆ ಬರೋಲ್ಲ ಅಂತ ಹೇಳಿದ್ದಲ್ಲ, ಇಬ್ಬರು ಮುಂದೆ ಬಂದರು. ಕೇಳಲಿಕ್ಕೆ ಇನ್ನೂ ಭಯ, ಬರೋಲ್ಲ ಅಂತ ಹೇಳ್ಬಿಟ್ರೆ ಕೃಷ್ಣ. ಅದಕ್ಕೆ ಆದರೂ ಬಂದಾನು, ನಮ್ಮನೆ ಬರಬೇಕು, ಬಂದಾನು ಬರಬೇಕು ಅಂತ ಆಸೆ ಇಟ್ಕೊಂಡು ಎದುರು ಕೈ ಮುಕ್ಕೊಂಡು ಎದುರು ಬರ್ತಾರೆ ಭೀಷ್ಮಾಚಾರ, ದ್ರೋಣಾಚಾರ. ಕೃಷ್ಣ ನೋಡಿದ, ಇಲ್ಲ 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 ನಿಮ್ಮನೆಗೂ ಬರೋಲ್ಲ ಅಂದ್ಬಿಟ್ಟ. ಅದೇ ಕೇಳದೇನೆ ಹೇಳ್ಬಿಟ್ಟಲ್ಲ, ನಿಮ್ಮನೆಗೂ ಬರೋಲ್ಲ. ಯಾಕೆ ಕೃಷ್ಣ ಏನ್ ಹೇಳಿದ ಗೊತ್ತಾ? ಇದೇ ನಾನು ಕೃಷ್ಣ ಮಾತ್ರ ಭೀಮಸೇನನ್ನ ಬಿಟ್ರೆ ಒಂದು ಹೆಣ್ಣಿನ ಹೃದಯವನ್ನ, ಹೆಣ್ಣಿನ ನೋವನ್ನ ಎತ್ತಿ ತೋರಿಸಿದವ ಕೃಷ್ಣ ಒಬ್ಬನೇ. ಅವನೇನ್ ಹೇಳ್ತಾನೆ ಗೊತ್ತುಂಟ? ಕೃಷ್ಣ, ನಿಮ್ಮ ಮನೆಯಲ್ಲಿ ನಾನು ಊಟಕ್ಕೆ ಬರ್ಬೇಕಾ? ಯಾಕೆ ಬರ್ಬೇಕು? ಅವತ್ತು ದ್ರೌಪದಿಯನ್ನ ಸಭೆಯಲ್ಲಿ ಎಳೆದು ತಂದು ಅವಮಾನ ಮಾಡಿದ್ರಲ್ಲ, ಅವಾಗ ನೀವು ಹಿರಿಯರಾಗಿ ಇದು ತಪ್ಪು ಅಂತ ಹೇಳ್ಬೇಕಿತ್ತಲ್ಲೋ, ಹೇಳಿದ್ರಿಯಾ? ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ತಪ್ಪು ಅಂತ ಹೇಳಿದ ನಾಲಿಗೆ ನಿಮ್ದು, ನಿಮ್ಮನೆ ಅನ್ನ ಯಾಕೆ ಉಣ್ಣಬೇಕು? ಬರೋಲ್ಲ. ಇದು ಕೃಷ್ಣ. ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ಇದು ತಪ್ಪು ಅಂತ ನಿಮ್ಮ ಬಾಯಲ್ಲಿ ಬರಲಿಲ್ಲ, ನಿಮ್ಮ ಮನೆ ಅನ್ನ ಉಣ್ಣೋಲ್ಲ ನಾನು. ಮತ್ತೆ ಇವರೆಲ್ಲ ತಯಾರು ಮಾಡಿದ್ದಾರೆ, ಇಲ್ಲಿ ಹೋಗಿಲ್ಲ. ವಿದುರ ಪಾಪ ನಮ್ಮನೆಗೆ ಅಲ್ಲಿ ಬರುವ, ಅವನು ಗಂಜಿ ಊಟ ನಮ್ಮನೆಯಲ್ಲಿ ಕೃಷ್ಣ ಬರ್ತಾನೆ ಅಂತ ಹೇಳಿ ಕರೆದ್ರು ಬರ್ಲಿಕ್ಕಿಲ್ಲಪ್ಪ, ಎಲ್ಲ ದೊಡ್ಡ ಮಂದಿ ಇರುವಾಗ ನಮ್ಮನೆಯಲ್ಲಿ ಬರ್ತಾನೆ ಅಂತ ವಿದುರ ಹೋಗಿ ಮನೆಯಲ್ಲಿ ಕೂತ್ಬಿಟ್ಟಿದ್ದಾನೆ. ಅಲ್ಲಿ ಹೋದ. ಯಾಕೆಂದ್ರೆ ವಿದುರ ಒಬ್ಬನೇ ಆ ಸಭೆಯಲ್ಲಿ ಏತದಂತಾ ಹಿ ಕುರವಹ ಯದ್ವ ಕೃಷ್ಣ ಸಭಾಂಗತ, ದ್ರೌಪದಿಯನ್ನ ಸಭೆಗೆ ಎಳೆದು ತಂದರೆ ಇದು ಗುರುವಂಶದ ನಾಶಕ್ಕೆ ನಾಂದಿ, ಇಂಥ ಅನ್ಯಾಯವನ್ನು ನಾನು ಸಹಿಸೋದಿಲ್ಲ ಅಂತ ಹೇಳಿದ ಅವನೊಬ್ಬರೇ. ದ್ರೌಪದಿಯ ಪರವಾಗಿ ಮಾತಾಡಿದವ ಸೀದಾ ಅವನ ಮನೆಗೆ ಹೋದ ಕೃಷ್ಣ. ಹೋದ್ರೆ ವಿದುರನಿಗೆ ಗಾಬರಿ, ಏನು ಕೃಷ್ಣ ಇದು? ಏನು ಅಂದ್ರೆ ನಿನ್ ಮನೆ ಊಟಕ್ಕೆ ಬಂದದ್ದು ಅಲ್ಲ ಕೃಷ್ಣ, ಅಲ್ಲೆಲ್ಲ ಔತಣದ ಮಾಡಿದ್ದಾರೆ, ನಾವು ಗಂಜಿ ಊಟ ನಮ್ಮನೆ. ನನಗೆ ಔತಣದ ಊಟ ಮಾಡಿ ಮಾಡಿ ಬೋರ್ ಆಗಿದೆ, ಗಂಜಿ ಊಟ ಮಾಡಬೇಕಿತ್ತು, ಅದಕ್ಕೆ ಬಂದೆ ಅಂತ. ನನಗೆ ಹೊರಗಿನ ವೈಭವದ ಮೆರವಣಿಗೆ ಬೇಕಿಲ್ಲ, ಹೃದಯದ ಪ್ರೀತಿ ಬೇಕಾಗಿದೆ. ನಿನ್ನಲ್ಲಿ ಅದು ಧಾರಾಳವಾಗಿದೆ. ಅವರೆಲ್ಲ ಬರೇ ಈಗೋ ವೈಭವ ತಮ್ಮ ದೊಡ್ಡಸ್ತಿಗೆ ಪ್ರದರ್ಶನಕ್ಕೋಸ್ಕರ ನನ್ನನ್ನು ಕರೀತಾ ಇದ್ದಾರೆ, ನೀನು ಹೃದಯದಿಂದ ಭಕ್ತಿಯಿಂದ ಕರೀತಾ ಇದ್ದಿ, ಅದಕ್ಕೆ ನಿನ್ನ ಮನೆಯ ಗಂಜಿ ಊಟ ನನಗೆ ಬೇಕು. ಆಯ್ತು, ಗಂಜಿ ಊಟ ಎಲ್ಲ ಆಯ್ತು. ರಾತ್ರಿ ಕೂತು ವಿದುರ ಹೇಳ್ತಾನೆ, ಕೃಷ್ಣ ನೀನು ಬರಬಾರ್ದಿತ್ತು. ಯಾಕಪ್ಪ? ನೀನು ಬಂದರೂ ಕೂಡ ದುರ್ಯೋಧನ ಕೇಳೋಲ್ಲ. ಯಾಕೆಂದ್ರೆ ನನಗೆ ಅವನ ಸ್ವಭಾವ ಚೆನ್ನಾಗಿ ಗೊತ್ತಿದೆ. ಯಾವತ್ತೂ ಇನ್ನೊಬ್ಬರು ಹೇಳಿದ್ದನ್ನ ಕೇಳಿ ಅವನ ಜಾಯಮಾನದಲ್ಲಿ ಗೊತ್ತಿಲ್ಲ. ಅದ್ ನೀನು ಬಂದರೂ ವ್ಯರ್ಥ ಆಗತ್ತೆ ಒಂದು. ಎರಡನೇದು, ನಿನಗೂ ಏನಾದ್ರೂ ಅಪಾಯ ಮಾಡ್ಬೋದು ಅವನು, ಅಂತ ಗಿರಿಗೇರಿ ಅವ. ನಿನಗೆ ಏನಾದ್ರೂ ಅಪಾಯ ಮಾಡಿ ತೊಂದರೆ ಮಾಡಬಹುದು. ಅದು ಈ ಎರಡು ಕಾರಣಗಳಿಂದ ನೀನು ಬರಬಾರದಿತ್ತು ಕೃಷ್ಣ. ಕೃಷ್ಣ ಹೇಳ್ತಾನೆ, ನನ್ನ ಮಾತು ಅವನು ಕೇಳೋಲ್ಲ ಅಂತ ನೀನು ಹೇಳೋದಲ್ವ? ಅದು ನನಗೂ ಗೊತ್ತಿದ್ದೇ ಬಂದದ್ದು. ಅದು ನೀನು ಹೊಸ ವಿಷಯ ಹೇಳ್ತಾ ಇಲ್ಲ. ನಾನು ಹೇಳಿದ್ರು ಅವನು ಕೇಳೋಲ್ಲ ಅನ್ನೋದು ನನಗೆ ಗೊತ್ತಿದೆ. ಯಾಕೆಂದ್ರೆ ಇದು ಸಿದ್ಧಾಂತ, ಜೀವಕ್ಕೆ ಒಂದು ಸ್ವಭಾವ ಅಂತ. ಇದು ಆಚಾರ್ಯರ ಸಿದ್ಧಾಂತ. ಆ ಜೀವಕ್ಕೆ ಒಂದು ಸ್ವಭಾವ ಉಂಟಲ್ಲ, ಅದನ್ನು ದೇವರು ಬದಲಾಯಿಸುವುದಿಲ್ಲ. ಆ ಜೀವನ ಸ್ವಭಾವದಂತೆ ನಡೀತಾ ಹೋಗುತ್ತೆ. ಅದು ನನಗೆ ಗೊತ್ತಿದೆ, ನಾನು ಅವನನ್ನು ಬದಲಾಯಿಸುವುದಿಲ್ಲ, ನಾನು ಹೇಳಿದ ಹಾಗೆ ಅವನು ಮಾಡುವುದಿಲ್ಲ ಅಂತ ನನಗೆ ಗೊತ್ತಿದೆ. ಮತ್ತೆ ಯಾಕೆ ಬಂದಿ? ಅಲ್ಲಯ್ಯ, ನಾನು ಹೇಳಿದ್ರು ದುರ್ಯೋಧನ ಕೇಳೋಲ್ಲ ಅನ್ನೋದು ನಿನಗೆ ಗೊತ್ತಿದೆ, ನನಗೆ ಗೊತ್ತಿದೆ. ಈ ಜಗತ್ತಿನ ಜನರಿಗೆ ಗೊತ್ತಿಲ್ಲಲ್ಲ, ಅವರಿಗೂ ಗೊತ್ತಾಗಲಿ ಅಂತ ಬಂದೆ ಅಂದೆ. ಅವನು ಯುದ್ಧ ಬೇಡ ಅಂತ ಶಾಂತಿಗೆ ಒಪ್ಕೋತಾನೆ ಅಂತ ಬಂದದ್ದಲ್ಲ. ಆದ್ರೆ ನಾಳೆ ಜನ ಹೇಳ್ಬೋದಲ್ವ, ಕೃಷ್ಣ ಮನಸ್ಸು ಮಾಡಿದ್ರೆ ಯುದ್ಧ ಆಗ್ತಿರ್ಲಿಲ್ಲ, ಅವನು ಬೇಕು ಅಂತ ತಪ್ಪಿಸ್ಕೊಂಡ ಅಂತ ನಾಳೆ ಜನ ಆಡ್ತಾರೆ. ಅಂದ್ರೆ ಕೃಷ್ಣ ಮನಸ್ಸು ಮಾಡಿದ್ರು ದುರ್ಯೋಧನ ಒಪ್ಕೊಳ್ಳಿಲ್ಲ ಅನ್ನೋದು ಜಗತ್ತಿಗೆ ಗೊತ್ತಾಗಲಿ ಅಂತ ನಾನು ಬಂದದ್ದು ಅಂತ. ಇನ್ನು ಎರಡನೇದ್ದು, ಏನೋ ಅಪಾಯ ಮಾಡ್ಬೋದು ಅಂತ, ಅದರ ಹೆದರಿಕೆ ಬೇಡ. ಯಾಕೆಂದ್ರೆ ಕೃಷ್ಣನಿಗೆ ಅಪಾಯ ಮಾಡುವವ ಜಗತ್ತಲ್ಲಿ ಈ ತನಕ ಹುಟ್ಟಿಲ್ಲ, ಇನ್ನು ಹುಟ್ಟೋಲ್ಲ, ನಿರ್ಭಯವಾಗಿ. ನೋಡಿ, ಹೀಗೆ ದ್ರೌಪದಿಯ ಬಗ್ಗೆ ಅನನ್ಯವಾದ ಕಾಳಜಿ ತೋರಿಸಿರ್ತಕ್ಕಂಥ ಎರಡು ವ್ಯಕ್ತಿಗಳು ಭೀಮ ಮತ್ತು ಕೃಷ್ಣ. ಭೀಮ ಅಲ್ಲೇ, ಆಮೇಲೆ ಇಲ್ಲಿ ಕೃಷ್ಣ ಸಂಧಾನಕ್ಕೆ ಹೊರಡುವಾಗಲೇ ಹೀಗಾಯ್ತು, ಇದೆಲ್ಲ ಆಯ್ತು. ಭೀಮಸೇನನ ಈ ನಿಷ್ಠುರ ಧರ್ಮದ ಜೊತೆಗೆ ಅವನ ತಮಾಷೆನ, ಹಾಗಾಗಿ ಭೀಮಸೇನ ನಿಷ್ಠುರ ಧರ್ಮ. ಇನ್ನೊಂದು ದೃಷ್ಟಾಂತ ಕೊಡಬೇಕು, ಅದಕ್ಕೂ ಕೃಷ್ಣನ ಮತ್ತು ಭೀಮಸೇನ ಸಾಮ್ಯ ನೀವು ನೋಡಿದ್ರೆ ಗೊತ್ತಾಗತ್ತೆ. ಮಹಾಭಾರತ ಯುದ್ಧ ಆಯಿತು, ಯುದ್ಧದಲ್ಲಿ ಪಾಂಡವರು ಗೆದ್ರು, ಪಾಂಡವರು ಸಾಮ್ರಾಜ್ಯ ಸಿಕ್ಕಿತು, ಧರ್ಮರಾಜ ಸಮ್ರಾಟ ಆದ, ಸಿಂಹಾಸನವನ್ನು ಏರಿದ. ಆ ಏರಿ ಸುಮಾರು 10-15 ವರ್ಷ ರಾಜ್ಯ ಆಡಿದ್ದ. 72ನೇ ವಯಸ್ಸಿನಲ್ಲಿ, ಧರ್ಮರಾಜನ 72ನೇ ವಯಸ್ಸಿನಲ್ಲಿ ಮಹಾಭಾರತ ಯುದ್ಧ ಆದದ್ದು. ಇವತ್ತು 72ನೇ ವಯಸ್ಸಿಗೆ ಭೀಮಸೇನ ಗದೆ ಎತ್ತಿಕೊಂಡಿದ್ದೀವಿ, ದಂಟೆ ಎತ್ತಲಿಕ್ಕೆ ಕೊಡೋಲ್ಲ ಈಗಿನವರಿಗೆ. ಅವನಿಗೆ 71 ವರ್ಷ. ಭೀಮಸೇನರಿಗೆ ಮಹಾಭಾರತ ಯುದ್ಧ ಆದಾಗ ಗದೆ ಹಿಡಿದು ಹೋರಾಡಿದ. ಅರ್ಜುನನಿಗೆ 70 ವರ್ಷ, ಕೃಷ್ಣನಿಗೆ 70 ವರ್ಷ 6 ತಿಂಗಳು, ನಕಲ ಸಹದೇವರಿಗೆ 69 ವರ್ಷ ಮಹಾಭಾರತ ಯುದ್ಧ ಆದಾಗ. ಆಮೇಲೆ 15 ವರ್ಷ ಕಳೆದಿದೆ.
ಅಂದ್ರೆ 72 87 ವರ್ಷ ಧರ್ಮರಾಜನಿಗೆ, ಭೀಮಸೇನಿಗೆ 86, ಅರ್ಜುನಿಗೆ 85 ವರ್ಷ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಒಂದು ಪ್ರಸಂಗ ಆಯ್ತು ನೋಡಿ. ಏನು ಅಂದ್ರೆ, ಧೃತರಾಷ್ಟ್ರನಿಗೆ ಮಕ್ಕಳೆಲ್ಲ ಸತ್ರು, 100 ಜನ ಮಕ್ಕಳು ಸತ್ತು, ಮೊಮ್ಮಕ್ಕಳು ಸತ್ರು, ವಂಶ ನಿರ್ವಂಶ ಆಯ್ತು. ಆದರೂ ಕೂಡ ವೈರಾಗ್ಯ ಬರಲಿಲ್ಲ. ಅವ್ನು ದಿನ ಇಲ್ಲಿ ಧರ್ಮರಾಜ ಅವತ್ತೊಂದು ಅಡಿಗೆ ಮಾಡಿ ಕಳಿಸೋ, ದಿನಾ ಫಸ್ಟ್ ಕ್ಲಾಸ್ ಊಟ. ಇವತ್ತೇನು ಅಡಿಗೆ, ಇವತ್ತೇನು ಸ್ವೀಟ್ ಮಾಡಿ, ಇದೇ ಕಥೆ ಅವನದ್ದು. ಇವತ್ತೇನು ಸ್ವೀಟ್ ಮಾಡಿದ್ದಾರೆ, ಇವತ್ತೇನು ಸಾಂಬಾರು ಮಾಡಿದ್ದಾರೆ ಕೇಳ್ತಾ ಕೂತ ಹೊರತು ವೈರಾಗ್ಯವೇ ಬರಲಿಲ್ಲ. ಭೀಮಸೇನನೇ ಕಂಡಿತು, ಅಲ್ಲ ನಮ್ಮ ದೊಡ್ಡಪ್ಪನಿಗೆ ವೈರಾಗ್ಯ ಬರುವುದು ಯಾವಾಗ? ಇಷ್ಟು ಮುಪ್ಪ, ಹಣ್ಣು ಮುದುಕ, 100 ದಾಟಿದೆ, ಶತಮಾನೋತ್ಸವ ಆಗಿಬಿಟ್ಟಿದೆ. ಆಮೇಲೆ ಮಕ್ಕಳೆಲ್ಲ ಸತ್ತಿದ್ದಾರೆ, ಮೊಮ್ಮಕ್ಕಳಿಲ್ಲ, ವಂಶ ನಿರ್ವಂಶವಾಗಿದೆ. ಇಂಥ ಸ್ಥಿತಿಯಲ್ಲೂ ಈ ರಾಜಕೀಯ, ಈ ಬೇಡ ಅರಮನೆ, ದೇವರ ಧ್ಯಾನ ಮಾಡಿಕೊಂಡು ಆಶ್ರಮ ಕಟ್ಟಿಕೊಂಡು ವಾನಪ್ರಸ್ಥ ಜೀವನ ಮಾಡುವ ಅಂತ ಹಿಂದಿನ ಕಾಲದಲ್ಲಿ ಕ್ಷತ್ರಿಯರು ಹಾಗೆ ಮಾಡ್ತಾ ಇದ್ದದ್ದು ಸಂಪ್ರದಾಯ ಬೇರೆ. ಯಾಕೆ ನಮ್ಮ ದೊಡ್ಡಪ್ಪನಿಗೆ ಇದು ತೋಚಿತಾ ಇಲ್ಲ? ಅದಕ್ಕೆ ಅವನು ತಂತ್ರ ಏನು ಗೊತ್ತುಂಟ? ಅವನು ಧೃತರಾಷ್ಟ್ರ ಕೇಳುವ ಹಾಗೆಯೇ ಏತಯೋ ವಾಕೋ ಅಂತರ ಜರಟಸ್ಯ ಸುತಾಹ ಹತ ಅನೆಯೋರ ಅಂತರ ವಾಕೋ. ಅಲ್ಲಿ ಹೇಳದಂತೆ, ಈ ಮುದುಕನ ಮಕ್ಕಳನ್ನೆಲ್ಲ ಇದೇ ತೋಳು ಬಂದದ್ದು. ಸುಮ್ಮನೆ ಗಟ್ಟಿ ಹೇಳುದು ಧೃತರಾಷ್ಟ್ರ ಕೇಳು, ಆ ಮುದುಕನ 100 ಜನ ಮಕ್ಕಳನ್ನು ಈ ತೋಳಿನಿಂದ ಚೆಚ್ಚಿಕೊಂಡೆ ನಾನು. ಸ್ವಲ್ಪ ಅತ್ಯಂತ ಕಾಣೋಲ್ಲ, ದೊಡ್ಡಪ್ಪನನ್ನು ಹೀಗೆ ಹಂಗಿಸುವುದ? ಆ ಮುದುಕನ 100 ಜನ ಮಕ್ಕಳನ್ನ ಇದೇ ತೋಳಿನಿಂದ ಚಚ್ಚಿಕೊಂಡೆ ನಾನು. ಇದನ್ನು ಕೇಳ್ತಾ 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 ತುಂಬಾ ನೋವು ಅನುಭವಿಸಿದ್ದು. ಅದು ಆಯ್ತು. ಆಮೇಲೆ 15ನೇ ವರ್ಷ ಶ್ರಾದ್ದ, ಮಕ್ಕಳಿಗೆ ಪಿಂಡ ಹಾಕ್ಬೇಕು. ಮಕ್ಕಳಿಗೆ 100 ಜನರಿಗೆ ಅವರು ಪಿಂಡ ಹಾಕ್ಬೇಕಪ್ಪ, ಸಾಮಾನು ಕಳಿಸ್ಕೊಡು. ಧರ್ಮರಾಜ ಹೇಳಿದ, ಬೇಕಾದ್ದು ಕೊಂಡೋಗ್ರಿ, ದೊಡ್ಡಪ್ಪನ ಸಾಮಾನು ಏನ್ ಬೇಕೋ ಅದು ಕೊಂಡೋಗ್ರಿ. ಭೀಮಸೇನ ಹೇಳಿದ, ನಥಿಂಗ್ ಡೂಯಿಂಗ್. ಯಾಕೆ ಸಾಮಾನು ಕಳಿಸ್ಬೇಕು? ಪಿಂಡ ಹಾಕ್ಲಿಕ್ಕೆ. ಯಾಕೆ ಪಿಂಡ ಹಾಕ್ಬೇಕಾ? ನೀಚ ಲೋಕಕಂಟಕರಾದಂತಹ ದರಿದ್ರ ದುರ್ಯೋಧನೆ ಪಿಂಡ ಯಾಕೆ ಹಾಕ್ಬೇಕ್ರಿ? ಯಾರು ಯೋಗ್ಯರಿದ್ದಾರೆ ಅವರಿಗೆ ನಮ್ಮ ಅಣ್ಣ ಹಾಕ್ತಾನೆ ಪಿಂಡ, ಅವನು ಹಣ ಹೋಗ್ಲಿ, ಅವನಿಗೆ ಪಿಂಡ ಹಾಕ್ಲಿಕ್ಕೆ ಈ ಸರ್ಕಾರದ ದುಡ್ಡು ಹಾಕೊಡ್ಬೇಕು ಅವನಿಗೆ. ಅಂದ್ರೆ ಆ ನೀಚನಿಗೆ ಪಿಂಡ ಹಾಕ್ಲಿಕ್ಕೋಸ್ಕರ ನಮ್ಮ ಜನರಿಂದ ವಸೂಲು ಮಾಡಿದ ಸರ್ಕಾರದ ದುಡ್ಡು ಹಾಕೊಡ್ಬೇಕು, ನಾ ಕೊಡೋಲ್ಲ ಅಂದ ಭೀಮಸೇನ. ಬಹಳ ಉಗ್ರ ಅನಿಸೋದಿಲ್ವಾ? ಮನೆಯಲ್ಲಿ ದೊಡ್ಡಪ್ಪ ಮಕ್ಕಳಿಗೆ ಪಿಂಡ ಹಾಕ್ಬೇಕಂದ್ರೆ ಕೊಡೋಲ್ಲ ಅಂದ. ಈ ಮುದುಕನ ಮಕ್ಕಳೆಲ್ಲ ನಾನೇ ಕೊಂದದ್ದು ಅಂತ ಅವ್ನು ಕೇಳಿಸುವಾಗ ಹೇಳಿದ. ತುಂಬಾ ನೋವಾಗೋಯ್ತು ಧೃತರಾಷ್ಟ್ರನಿಗೆ. ವಿದುರನ ಹತ್ರ ಹೇಳ್ತಾನೆ, ಏನಪ್ಪ ಒಳ್ಳೆ, ಆ ಧರ್ಮರಾಜ ತುಂಬಾ ಒಳ್ಳೆ ಹುಡುಗ, ದೊಡ್ಡಪ್ಪ ಅಂತ ತುಂಬಾ ಪ್ರೀತಿ ಮಾಡ್ತಾನೆ. ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಎಲ್ಲರೂ ನನ್ನನ್ನ ದೊಡ್ಡಪ್ಪ ಅಂತ ಬಹಳ ಪ್ರೀತಿ ಮಾಡಿ ನನ್ನ ಸೇವಾ ಮಾಡ್ತಾರೆ. ಇವನೊಬ್ಬ ತುಂಬಾ ನೋಯಿಸ್ತಾನಪ್ಪ ಭೀಮಸೇನ. ಏನ್ ನಿಷ್ಠುರ ಮಾತಾಡ್ತಾನೆ, ಸಿಟ್ಟು ಭೀಮಸೇನ ಮೇಲೆ. ವಿದುರನ ಹತ್ರ ಹೇಳ್ತಾನೆ, ಅವನು ಯಾಕೆ ಹಾಗೆ ಮಾಡ್ತಾನೆ ಆ ಹುಡುಗ, ನನ್ಗೊಂದು ಅರ್ಥ ಆಗೋಲ್ಲ, ನಾನು ತುಂಬಾ ಅವಮಾನ ಮಾಡ್ತಾನೆ. ಅವಾಗ ವಿದುರ ಹೇಳೋ ಮಾತೇನು ಗೊತ್ತುಂಟ? ಶುದ್ಧೇ ಭಾಗವತೆ ಧರ್ಮೇ ನಿರತೋ ಸೌವೃಕೋದರ. ಅವನದ್ದು ನಿರ್ದುಷ್ಟವಾದ ಭಾಗವತ ಧರ್ಮ, ಅದು ಅಧರ್ಮ ಅಲ್ಲ. ಅವನಿಗೆ ದಾಕ್ಷಿಣ್ಯ ಇಲ್ಲ. ನಿಜವಾದ ಭಾಗವತ ಧರ್ಮ ಅಂದ್ರೆ ಧರ್ಮರಾಜನದ್ದಲ್ಲ, ಭೀಮಸೇನದ್ದು. ಬೈತಾರೆ ದೊಡ್ಡಪ್ಪನಿಗೆ, ಶ್ರಾದ್ದಕ್ಕೆ ದುಡ್ಡು ಕೊಡೋಲ್ಲ, ಅದು ಭಾಗವತ ಧರ್ಮವಾ? ಏನ್ ಕಥೆ? ಹಾಗಲ್ಲ ಅಣ್ಣ, ವಿಷಯ ಏನು ಗೊತ್ತುಂಟ? ಭೀಮಾಪವರ್ಜಿತಂ ಪಿಂಡಂ ಆದತ್ಸೆ ಗೃಹಪಾಲವತ್. ನೀನು ಇಷ್ಟು ದಿವಸ ಹೇಗೆ ಬದುಕಿದೀನಿ ನೆನಪುಂಟ ನಿನಗೆ? ಭೀಮ ತಟ್ಟೆಯಲ್ಲಿ ಹಾಕಿ ಕಳಿಸೋದು ಅನ್ನ, ನೀನ್ ತಿನ್ನೋದು. ಅಂದ್ರೆ ಅವ ಹೇಳ್ತಾನೆ, ಅಂಗಳದಲ್ಲಿ ನಾಯಿಯನ್ನು ಕಟ್ಟಿರ್ತೇವೆ, ಅಲ್ಲೇ ತಟ್ಟೆ ಇಟ್ಟಿರ್ತಾರೆ. ಯಾವಾಗ ತಟ್ಟೆಗೆ ಗಂಜಿ ಹಾಕ್ತಾನೆ ಅಂತ ಬಾಲ ಆಡಿಸ್ಕೊಂಡು ಕಾಯ್ತಾ ಇರ್ತವೆ. ಹಾಗೆ ಭೀಮ ಯಾವಾಗ ತಟ್ಟೆಗೆ ಬಡಿಸ್ತಾನೆ ಅಂತ ನಾಯಿಯಂತೆ ಕಾದು ಕೂತಿಯಲ್ಲ, ನಿನ್ನ ಬದುಕಿಗೆ ಧಿಕ್ಕಾರ ಇರಲಿ. ಇಷ್ಟು ಮಾಡಿದ್ರೂ ನಿನಗೆ ಪಶ್ಚಾತ್ತಾಪ ಆಗ್ಲಿಲ್ಲಲ್ಲ, ದೊಡ್ಡಪ್ಪನಿಗೆ ಪಶ್ಚಾತ್ತಾಪ ಆಗ್ಲಿ ಅಂತ ಪ್ರೀತಿಯಿಂದ ಹಂಗಿಸಿದ. ದೊಡ್ಡಪ್ಪನಿಗೆ ಒಳ್ಳೇದಾಗ್ಲಿ ಅಂತ ಹಂಗಿಸಿದ ಹೊರತು ದ್ವೇಷದಿಂದ ಅಲ್ಲ. ಇಷ್ಟು ಹಂಗಿಸಿದ್ರೆ ಆದ್ರೂ ವೈರಾಗ್ಯ ಬರುತ್ತೇನೋ ದೊಡ್ಡಪ್ಪನಿಗೆ. ಪಿಂಡ ಹಾಕ್ಲಿಕ್ಕೆ ದುಡ್ಡು ಕೊಡೋಲ್ಲ ಅಂತ ಹೇಳಿದ್ರೆ ಆದ್ರೂ ವೈರಾಗ್ಯ ಬರುತ್ತೇನೋ ಅಂತ. ದೊಡ್ಡಪ್ಪನ ಮನಃಪರಿವರ್ತನೆ ಆಗಲಿ ಅನ್ನೋ ಪ್ರೀತಿ ಅದರ ಹಿಂದೆ ಇದೆ, ಹೊರತು ದ್ವೇಷ ಇಲ್ಲ. ನೀನು ಅರ್ಥ ಮಾಡ್ಕೊ. ಇದೇ ಪ್ರಸಂಗವನ್ನ ನಾವು ಇನ್ನೊಂದು ಕಡೆ ನೋಡ್ತೇವೆ. ಎಲ್ಲಿ? ಕೃಷ್ಣ ದ್ರೋಣಾಚಾರ್ಯ ಯುದ್ಧ ಆಗ್ತಾ ಇದ್ದಾಗ ಏನ್ ಮಾಡಿದ್ರು ದ್ರೋಣಾಚಾರ್ಯ ಸೋಲಲ್ಲ. ಅವಾಗ ಕೃಷ್ಣ ಹೇಳ್ತಾನೆ, ಅದು ಅಶ್ವತ್ಥಾಮ ಸತ್ತ ಅಂತ ಹೇಳೋ. ಆ ಮುದುಕ ಸಾಯ್ತಾನೆ. ಮಗ ಸತ್ತ ಅಂತ ಸುದ್ದಿ ಕೇಳಿದ್ರೆ ಮುದುಕ ಸಾಯ್ತಾನೆ, ಇದ್ರೆ ಸಾಯೋಲ್ಲ ಅವನು. ಅಲ್ಲ ಧರ್ಮ ಹೇಳ್ತಾನೆ, ತಪ್ಪಲ್ವ ಕೃಷ್ಣ?
ಪಾಪ ಅಲ್ವಾ ಸುಳ್ಳು ಹೇಳೋದು? ಅದು ಗುರುಗಳ ಹತ್ರ, ನಮಗೆ ವಿದ್ಯಾದಾನ ಮಾಡಿದ ಗುರುಗಳ ಹತ್ರ ಸುಳ್ಳು ಹೇಳಿ ಅವರನ್ನ ಸುಳ್ಳು ಹೇಳೋದು ಯಾಕೆ? ಸಾಯಿಸಲಿಕ್ಕೆ. ಅಪರಾಧ ಅಲ್ವಾ? ಕೃಷ್ಣ ಹೇಳ್ತಾನೆ ಗೊತ್ತಾ? ನೋಡು, ಒಂದು ಕೆಲಸ ಮಾಡು, ದ್ರೋಣಾಚಾರ್ಯರು ಸುಳ್ಳು ಹೇಳಿದ್ದು ಏನೇನು ಪಾಪ ಬರುತ್ತೆ ಅದೆಲ್ಲ ಕೃಷ್ಣನಿಗೆ ಬರಲಿ ಅಂತ ಹೇಳಿ ನೀನು ಹೇಳು. ನಿನಗೆ ಕೃಷ್ಣನಿಗೆ ಬರಲಿ ಅಂತ ಪ್ರಾರ್ಥನೆ ಮಾಡು, ಹೇಳೋದು. ಇದು ಈ ವಿಷಯ ಏನು ಗೊತ್ತುಂಟ? ಕೃಷ್ಣ ಯಾಕೆ ಹೇಳಿದ ಅನ್ನೋದೇ ಅರ್ಥ ಆಗಲಿಲ್ಲ ಧರ್ಮರಾಜನಿಗೆ. ಆದ್ರಿಂದ ಇದನ್ನ ಮೊದಲು ಕೃಷ್ಣ ಹೀಗೆ ಹೇಳುವ ಮುಂಚೆ ದ್ರೋಣಾಚಾರ್ಯ ರಥದ ಹತ್ತಿರ ಹೋಗಿ ಭೀಮ ಹೇಳಿ ಬಂದಿದ್ದ. ಇದೆಲ್ಲ ಬಹಳ ಜನಕ್ಕೆ ಗೊತ್ತಿಲ್ಲ. ಏನ್ರಿ ಅಶ್ವತ್ಥಾಮ ಸತ್ತ, ನೀವು ಇನ್ನೂ ಯಾಕೆ ಯುದ್ಧ ಮಾಡ್ತಾ ಇದ್ದೀರಿ, ಯಾಕೆ ಬೇಕು? ಅಷ್ಟೇ ಅಲ್ಲ, ಭೀಮಸೇನ ಒಂದು ಮಾತು ಹೇಳ್ತಾನೆ, ಇವತ್ತು ನಾವು ಕ್ಷತ್ರಿಯರು, ನಮ್ಮ ಪ್ರಾರಬ್ಧ ಕರ್ಮ ಹೋರಾಡೋದು, ನೀವು ಯಾಕೆ ಬ್ರಾಹ್ಮಣರಾಗಿ ತಪಸ್ಸು ಮಾಡೋದು ಬಿಟ್ಟು ಕ್ಷತ್ರಿಯರನ್ನು ಉತ್ತೇಜನ ಮಾಡಿ ಕ್ಷತ್ರಿಯರ ದಾರಿ ತಪ್ಪಿಸಿ ಕ್ಷತ್ರಿಯರ ಪರವಾಗಿ ಹೋರಾಡ್ತಾ ಇದ್ದೀರಲ್ಲ, ತಪ್ಪು ಮಾಡ್ತಾ ಇರೋರು ಕ್ಷತ್ರಿಯರಲ್ಲ, ನೀವು ಬೇಡವಾದ ಕೆಲಸ ಮಾಡ್ತಾ ಇದ್ದೀರಿ ನಿವೃತ್ತರಾಗಿ ಇಂದ. ಭೀಮಸೇನ ಎಷ್ಟು ಒಳ್ಳೆ ಮಾತು. ನಿಮಗೆ ಯಾಕೆ ಬೇಕಿತ್ತು? ಬ್ರಾಹ್ಮಣರಿಗೆ ತಪಸ್ಸು ಮಾಡಬೇಕಾಗಿದ್ದವರು ನಮಗೆ ಅಸ್ತ್ರವಿದ್ಯೆ ಕಲಿಸಿ ಆಮೇಲೆ ನೀವೇ ನೇತೃತ್ವ ವಹಿಸಿಕೊಂಡು ಒಬ್ಬ ಮೂರ್ಖನ ಪರವಾಗಿ ಯುದ್ಧ ಮಾಡಿ ಆಮೇಲೆ ದ್ರೋಣಾಚಾರ್ಯರು ಒಂದು ಪ್ರತಿಜ್ಞೆ ಮಾಡಿದ್ದಾರೆ, ದಿವಸಕ್ಕೆ 10,000 ಜನರನ್ನು ಕೊಡ್ತೀನಿ ಅಂತ. ದುರ್ಯೋಧನಂತಹ ಮೂರ್ಖನಿಗೆ ಬೆಂಬಲ ಕೊಟ್ಟು ಈ ಜನಾಂಗ ಹತ್ಯೆ ಮಾಡ್ತಾ ಇದ್ದೀರಲ್ಲ, ಒಬ್ಬ ಬ್ರಾಹ್ಮಣನಾಗಿ ನೀವು ಮಾಡೋ ಕೆಲಸ ಇದು. ನೀವು ತಪ್ಪು ಮಾಡ್ತಾ ಇದ್ದೀರಿ, ನಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದೀರಿ, ದಯವಿಟ್ಟು ಹೊರಟೋಗಿ ಇಂದ. ಅಶ್ವತ್ಥಾಮ ಸತ್ತ, ಆಮೇಲಾದ್ರೂ ಹೋಗ್ರಿ. ಅಲ್ಲಿ ಅಶ್ವತ್ಥಾಮ ಸತ್ತ ಅಂತ ಏನಾಗಿದೆ? ಅಶ್ವತ್ಥಾಮ ಅಂತ ಒಂದು ಆನೆ ಇತ್ತು, ಅದು ಸತ್ತು ಹೋಗಿ, ಅದನ್ನು ಕೊಂದಿದ್ದಾರೆ. ಅವನು ಅಶ್ವತ್ಥಾಮ. ಈ ತಮಾಷೆ ಏನು ಅಂದ್ರೆ, ಬಹಳ ಕನ್ನಡದಲ್ಲಿ ಸುಳ್ಳು ಹೇಳಲಿಕ್ಕಾಗಲ್ಲ. ಆನೆ ಸತ್ತಿದ್ರೆ ಅಶ್ವತ್ಥಾಮ ಸತ್ತಿತ್ತು ಅಂತ ಹೇಳ್ಬೇಕು, ಮನುಷ್ಯ ಸತ್ತ ಅಶ್ವತ್ಥಾಮ ಸತ್ತ ಅಂತ ಹೇಳ್ಬೇಕು. ಪನ್ನ ಇಲ್ಲೇ ಇಲ್ಲ. ಸಂಸ್ಕೃತದಲ್ಲಿ ಸುಳ್ಳು ಹೇಳೋದು ಬಹಳ ಸುಲಭ. ಅಶ್ವತ್ಥಾಮ ಹತಃ ಅಂದ್ರೆ ಆನೆ ಸತ್ತಿತ್ತು, ನಾವು ಮನುಷ್ಯ. ಅದನ್ನ ಚೆನ್ನಾಗಿ ಸುಳ್ಳು ಹೇಳಬೇಕು ಅಂತಿದ್ರು ಕೂಡ ನೀವು ಸಂಸ್ಕೃತ ಕಲಿಯೋದು ಒಳ್ಳೆಯದು. ಯಾಕಂದ್ರೆ ಒಳ್ಳೆ ಸುಳ್ಳು ಹೇಳಲಿಕ್ಕಾಗತ್ತೆ. ಅದಕ್ಕೋಸ್ಕರ ಆದರೂ ಕಲೀರಿ, ಒಂದು ಸಂಸ್ಕೃತ ಕಲೀರಿ. ಆಯ್ತು, ಇಷ್ಟು ಭೀಮಸೇನ ಹೇಳಿದ. ನೋಡಿ ಕೃಷ್ಣ ಏನು ಹೇಳಿದ್ದಾನೆ ಅದನ್ನು ಮೊದಲು ಭೀಮಸೇನ ಮಾಡಿದ್ದ. ಅದಕ್ಕೆ ದ್ರೋಣಾಚಾರ್ಯ ಏನು ಹೇಳಿದ್ರು ಗೊತ್ತಾ? ನಿನ್ನನ್ನು ನಂಬಲ್ಲೋ ನಾನು, ಅಶ್ವತ್ಥಾಮ ಸತ್ತ ಅಂತ ಧರ್ಮರಾಜ ಹೇಳಿ ನಂಬ್ತೀನಿ ಎಂದರು. ತಕ್ಷಣ ಕೃಷ್ಣ ಹೇಳಿದ, ಧರ್ಮರಾಜ ಹೇಳಿಬಿಡು. ಅರೆ ಸುಳ್ಳು ಹೇಳಿಸುವುದಾ? ವಿಷಯ ಏನು ಗೊತ್ತಾ? ಸುಳ್ಳು ಅಂದ್ರೆ ಏನು? ಸುಳ್ಳು ಹೇಳುವುದು ಅಂದ್ರೆ ಏನು? ಇದ್ದದ್ದನ್ನು ಇದ್ದ ಹೇಳೋದು ಸತ್ಯ, ಆದರೆ ಇಲ್ಲದೆ ಇದ್ದದ್ದನ್ನು ಇದ್ದ ಹೇಳೋದು ಸುಳ್ಳು ಅಂತ ನಮ್ಮ ಜನ ಹೇಳ್ತಾರೆ. ತಪ್ಪದು. ಕೃಷ್ಣ ಅದನ್ನು ಒಪ್ಪಲ್ಲ. ಸುಳ್ಳು. ಈಗ ನೋಡಿ, ನಿಮ್ಗೊಂದು ದೃಷ್ಟಾಂತ ಕೊಡ್ತೇನೆ. ನೀವು 12 ಗಂಟೆ ರಾತ್ರಿ ನಿಮ್ಮ ಮನೆಗೆ ಯಾರ ಗೆಸ್ಟ್ ಬರ್ತಾರೆ, ನೀವು ಅಡಿಗೆ ಮಾಡಿದ್ದನ್ನೆಲ್ಲ ಪಾತ್ರೆ ಪಡಿ ತೊಳೆದು ಮಲಗಲಿಕ್ಕೆ ಸಿದ್ಧತೆ ಮಾಡ್ತಾ ಇದ್ರೆ ಅಷ್ಟೊತ್ತಿ ಊರು ಬರ್ತಾರೆ. ಅವ್ರು ಪಾಪ ಉಪವಾಸ ಹಸಿಕೊಂಡು ಬಂದಿದ್ದಾರೆ. ನಿಮ್ಮ ಮನೆ ಬಂದಾಗ ನೀವು ಎಲ್ಲ ಪಾತ್ರೆ ಎಲ್ಲ ತೊಳೆದು ಮಲಗೋ ಸಿದ್ಧತೆ ಆಗಿದೆ ಅಂತ ಕಂಡದ್ರಿಂದ ನೀವು ಸಹಜವಾಗಿ ಕೇಳ್ತೀರಾ, ಊಟ ಆಯ್ತಾ? ಅವರು ಇನ್ನು ಊಟ ಆಯ್ತಾ ಆಗ್ಲಿಲ್ಲ ಅಂತ ಹೇಳಿದ್ರೆ ತೊಂದರೆ ಆಗುತ್ತೆ ಮನೆಯವರಿಗೆ ಅಂತ. ಎಲ್ಲ ಆಯ್ತು, ಊಟ ಎಲ್ಲ ಆಯ್ತು, ಸುಮ್ಮನೆ ಒಂದು ಚಾಪೆ ಬಿಡಿ ಮಲ್ಕೊಂಡು ಹೋಗ್ತೀನಿ ಅಂತ. ಊಟ ಆಗಿರೋದಿಲ್ಲ ಅವರಿಗೆ. ಸುಳ್ಳು ಹೇಳಿದ್ರಲ್ವ ಅವರು. ಅವ್ರು ಸತ್ಯ ಹೇಳ್ಬೇಕಾಗಿ ಏನ್ ಹೇಳ್ಬೇಕಿತ್ತು? ಊಟ ಆಯ್ತಾ? ಇಲ್ಲ, ಊಟ ಆಗಲಿಲ್ಲ, ತುಂಬಾ ಹಸಿವಾಗ್ತಾ ಇದೆ, ಬೇಗ ಅಡಿಗೆ ಮಾಡಿ ಅಂತ ಹೇಳ್ಬೇಕು. ಹಾಗೆ ಹೇಳಿದ್ರೆ ಮತ್ತೆ ಒಲೆ ಹಚ್ಚಿ ಅಥವಾ ಸ್ಟವ್ ಹಚ್ಚಿ ರಾತ್ರಿ ಇಡೀ ಅಡಿಗೆ, ಬೆಳಗಿನ ತನಕ ನಿಮ್ಗೆ ತೊಂದರೆ ಆಗ್ತಿತ್ತು. ಬೆಳಗಾತ ನೆರೆಮನೆಯವ್ರದ್ದು ನೀವೇನೇ ಹೇಳ್ತಿದ್ರಿ? ಅದೊಂದು ಬ್ರಾಹ್ಮಣ ಬಂತು ಸ್ವಾಮಿ, ರಾತ್ರಿ 12 ಗಂಟೆಗೆ ಊಟ ಆಗಲಿಲ್ಲ ಅಂತ ಹೇಳಿ ಬೆಳಗಿನ ತನಕ ಜಾಗರ. ಉಪದ್ರ, ಎಲ್ಲರಿಗೂ ಉಪದ್ರ, ಬೈತೀರ. ಈಗ ಅವರು ಸುಳ್ಳು ಹೇಳಿದರು, ಊಟ ಆಗಿದೆ, ಬರೀ ಚಾಪೆ ಕೊಡಿ. ಮರುದಿವಸ ಬೆಳಿಗ್ಗೆ ನಿಮ್ಮ ರಿಯಾಕ್ಷನ್ ಏನು? ತುಂಬಾ ಒಳ್ಳೆಯವ್ರಿ, ಊಟ ಆಗಿರ್ಲಿಲ್ಲ ಅಂತ, ಆದ್ರೂ ಆಯ್ತು ಅಂತ ಹೇಳಿದ್ರು. ಒಳ್ಳೆ ಮನುಷ್ಯ. ಹಾಗೆ ಸುಳ್ಳು ಹೇಳಿ ಒಳ್ಳೆಯವರಾಗ್ಲಿಕ್ಕೆ ಬರುತ್ತೆ. ನೀವು ಸತ್ಯ ಹೇಳಿ ಕೆಟ್ಟವರಾಗಬಹುದು, ಸುಳ್ಳು ಹೇಳಿ ಒಳ್ಳೆಯವರಾಗಬಹುದು. ದಿಸ್ ಈಸ್ ಕಾಮನ್ ಸೆನ್ಸ್. ಕೃಷ್ಣ ಹೇಳ್ತಾನೆ, ಕಾಮನ್ ಸೆನ್ಸ್ ಬೇಕಯ್ಯ, ಇದ್ದದಲ್ಲಿದ್ದಾಗೆ ಹೇಳೋದು ಸತ್ಯ ಅಲ್ಲ. ಈಗ ಆ ಕಾಮನ್ ಸೆನ್ಸ್ ಅನ್ನು ಕೃಷ್ಣ ಉಪಯೋಗಿಸಿದ. ದ್ರೋಣಾಚಾರ್ಯರನ್ನ ಸುಳ್ಳು, ಈಗ ಅಶ್ವತ್ಥಾಮ ಸತ್ತ ಅನ್ನೋ ಮಾತು ಆಡದೇ ಇದ್ರೆ ಏನಾಗುತ್ತೆ ಅಂದ್ರೆ, ದ್ರೋಣಾಚಾರ್ಯ ಇನ್ನೂ ಕೂಡ ಯುದ್ಧ ಮಾಡ್ತಾರೆ. ಯುದ್ಧ ಮಾಡುವುದರಿಂದ ಏನಾಗುತ್ತೆ? ಅವರು ಅನ್ಯಾಯವಾಗಿ ದುರ್ಯೋಧನನನ್ನ ಪ್ಲೀಸ್ ಮಾಡುವುದಕ್ಕೋಸ್ಕರ ದಿನಕ್ಕೆ 10,000 ಜನರ ಕೊಲೆ ಮಾಡ್ತಾರೆ, ಪ್ರತಿಜ್ಞೆ ಮಾಡಿದ್ದಾರೆ. ಹಾಗಾದ್ರೆ ನೋಡಿ, ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ ಅಂತ ನ್ಯಾಯಶಾಸ್ತ್ರದಲ್ಲಿ ಹೇಳ್ತಾರೆ. ವಕೀಲರುಗಳಿಗೆಲ್ಲ ಗೊತ್ತಿದೆ ಆ ಭಾಷೆ. ಅದನ್ನ ಒಬ್ಬ ಮನುಷ್ಯ ಬದುಕಿದ್ರೆ 10,000 ಜನ ಸಾಯ್ತಾರೆ. ಒಬ್ಬ ಇವನು ಸತ್ರೆ 10,000 ಜನ ದಿನಕ್ಕೆ. ಇವ್ರು 2 ದಿವಸ ಬದುಕಿದ್ರೆ 20,000, 3 ದಿವಸ 30,000 ಸಾಯ್ತಾರೆ. ಸೊ ಹಾಗಾದ್ರೆ ಇದರ ದೃಷ್ಟಿ ಯಾರು ಬದುಕಬೇಕು? 10,000 ಜನರನ್ನ ಬದುಕಿಸುವುದಕ್ಕೋಸ್ಕರ ಒಬ್ಬ ಸಾಯ್ಬೇಕು. ಸರಿ, ಹೀಗಾದ ತಕ್ಷಣ ಕೃಷ್ಣ ತೀರ್ಮಾನ ಮಾಡಿದ,
ಅದರಿಂದ ಲಾಭ 10,000 ಜನರಿಗೆ ಮಾತ್ರ ಅಲ್ಲ, ದಿನಕ್ಕೆ 10,000 ಜನರನ್ನು ಕೊಂದರೆ, ದ್ರೋಣಾಚಾರ್ಯರಂತಹ ಒಬ್ಬ ಸಾತ್ವಿಕ ತಪಸ್ವಿ ಯಾವ ನರಕಕ್ಕೆ ಹೋಗ್ಬೇಕು? 10,000 ಕೊಲೆ ದಿವಸಕ್ಕೆ. ಇಂತಹ ಕೊಲೆ ಕಟ್ಟಿಕೊಂಡು ಆ ಮುದುಕ ಯಾವ ಅಧಪಾತಕ್ಕೆ ಹೋಗಬೇಕು? ಕೃಷ್ಣನಿಗೆ ಅಯ್ಯೋ ಪಾಪ, ದ್ರೋಣಾಚಾರ್ಯರು ತಮಸ್ಸಿಗೆ ನರಕಕ್ಕೆ ಹೋಗಬಾರದು, ದಿವಸಕ್ಕೆ 10,000 ಜನ ಸಾಯಬಾರದು. ಅಂದ್ರೆ 1,000 ಜನರಿಗೂ ಶ್ರೇಯಸ್ಸಾಗಬೇಕು, ದ್ರೋಣಾಚಾರ್ಯರಿಗೂ ಉದ್ಧಾರ ಈ ಮುದುಕ ಉದ್ಧಾರ ಆಗಬೇಕಾದ್ರೆ ಈ ಮುದುಕ ಸಾಯಬೇಕು. ಸಾವಿನಲ್ಲಿ ಉದ್ಧಾರ ಇದೆ, ಯಾಕಂದ್ರೆ ಬದುಕಿನ 10,000 ಜನ ಕೊಲೆ ಮಾಡಿ ಪಾತಕ ಕಟ್ಟಿಕೊಳ್ತಾರೆ. ಈ ಮುದುಕ ಪಾಪದಿಂದ ಪಾರಾಗಿ ಉದ್ಧಾರ ಆಗಬೇಕು, ಆದ್ರಿಂದ ಈ ಮುದುಕ ಸಾಯಬೇಕು. ಈ ಸಾವು ಅನ್ನೋದು ಕೃಷ್ಣ ದ್ವೇಷದಿಂದ ಮಾಡಿದ್ದಲ್ಲ, ಅದರ ಹಿಂದೆ ಇರೋದು ಪ್ರೀತಿ, ದ್ರೋಣಾಚಾರ್ಯ ಮೇಲೆ ಪ್ರೀತಿ. ಇಂಥ ಒಬ್ಬ ಜ್ಞಾನಿ, ಒಬ್ಬ ತಪಸ್ವಿ ದಿನಕ್ಕೆ ದುರ್ಯೋಧನಂತ ನೀಚನಿಗೋಸ್ಕರ 10,000 ಮಂದಿಯನ್ನು ಕೊಲ್ಲಬಾರದು. ಭೀಮ ಹೇಳಿದ್ರು ಕೇಳಲಿಲ್ಲ, ಧರ್ಮರಾಜ ಹೇಳು. ನೋಡಿ, ಇದು ಸುಳ್ಳಲ್ಲ, ಆದರೆ ನಿಷ್ಠುರ ಧರ್ಮ. ದ್ರೋಣಾಚಾರ್ಯನ ಸಾಯಿಸಿಬಿಟ್ಟ ಕೃಷ್ಣ, ಯಾಕೆಂದ್ರೆ ದ್ರೋಣಾಚಾರ್ಯ ಉದ್ಧಾರಕ್ಕೋಸ್ಕರ. ಅದೇ ರೀತಿ ಇಲ್ಲಿ ಧೃತರಾಷ್ಟ್ರನನ್ನ ಭಂಗಿಸಿದ ಸಾಧಕ ದುಡ್ಡು ಕೊಡೋಲ್ಲ. ಅದು ಯಾಕೆಂದ್ರೆ ಧೃತರಾಷ್ಟ್ರನ ಉದ್ಧಾರಕ್ಕೋಸ್ಕರ, ಅವನ ಮೇಲೆ ದ್ವೇಷದಿಂದ ಅಲ್ಲ. ನೀವು ಕೃಷ್ಣ ಮತ್ತು ಭೀಮಸೇನನ ನಡೆಯನ್ನು ನೋಡಿದರೆ ಅದು ಇಷ್ಟು ಏಕರೂಪವಾಗಿದೆ, ಬೇರೆ ಯಾವ ಕ್ಯಾರೆಕ್ಟರ್ ಆ ಥರ ಬರೋದು. ಅದನ್ನ ವಿದುರ ಹೇಳ್ತಾನೆ. ಶುದ್ಧ ಭಾಗವತ ಧರ್ಮ ಭೀಮಸೇನದ್ದು. ನಿನ್ನ ಮೇಲೆ ಅನುಕಂಪೆಯಿಂದ ಹೇಳಿದ್ದಾನೆ, ನಿನಗೆ ಇನ್ನೂ ವೈರಾಗ್ಯ ಬರಲಿಲ್ಲ. ಇದೆ ಇಷ್ಟು 100 ವರ್ಷ ಕಳೀತು, ಶತಮಾನೋತ್ಸವವಾಗಿ ಕೆಲವು ವರ್ಷ ಆಯಿತು, ಮಕ್ಕಳೆಲ್ಲ ಸತ್ರು, ಮೊಮ್ಮಕ್ಕಳು ಸತ್ರು. ಇನ್ನೂ ಕೂಡ ಇವತ್ತು ಮಧ್ಯಾಹ್ನ ಅಡಿಗೆ ಏನು, ರಾತ್ರಿ ಅಡಿಗೆ ಏನು, ಸ್ವೀಟ್ ಏನ್ ಮಾಡಿದ್ದಾರೆ, ಖಾರ ಏನ್ ಮಾಡಿದ್ದಾರೆ ಅಂತ ಕೇಳ್ತಾ ಕೂತಿದ್ಯಲ್ಲ. ಏನ್ ಪ್ರಾರಬ್ಧ ಕರ್ಮ. ಬಾ ಹೋಗೋಣ, ನಾನು ಬರ್ತೀನಿ ತಪಸ್ಸಿಗೆ ಹೋಗೋಣ ಅಂತ ಅವನನ್ನ ಕರ್ಕೊಂಡು ಹೋದ. ಅದಕ್ಕೆ ಬೀಜಕ್ಷೇಪ ಹಾಕಿದವ ಭೀಮಸೇನ. ಹೀಗೆ ಮಾತಾಡಿ ವೈರಾಗ್ಯ ಹುಟ್ಟಿಸಿದ. ಇದೆಲ್ಲ ನಾವು ಒಂದು ಕಥೆಯನ್ನು ತಿಳಿಬೇಕಾಗಿದ್ರೆ ಅದರ ಇನ್ಸಿಡೆಂಟ್ ಅಲ್ಲ, ಇನ್ಸಿಡೆಂಟ್ ಹಿಂದೆ ಇರತಕ್ಕಂಥ ಅನೇಕ ಒಳನೋಟಗಳನ್ನು ನೋಡಿದಾಗ ಮಹಾಭಾರತ ಅರ್ಥ ಆಗುತ್ತೆ. ಭೀಮಸೇನನನ್ನ ನಾವು ಒಳನೋಟದ ಜೊತೆಗೆ ನೋಡಬೇಕು, ಹೊರನೋಟಕ್ಕೆ ನೋಡಿದ್ರೆ ಏನೂ ತಿಳಿಯೋದು. ಇದು ಭೀಮಸೇನನ ನಿಷ್ಠುರ ಧರ್ಮದ ಮುಖಗಳು. ಹಾಗಾಗಿ ಈ 10 ಗುಣಗಳಷ್ಟೇ ಅಲ್ಲ, ಧರ್ಮವು ನಿಜವಾಗಿ ಭೀಮಸೇನಲ್ಲೇ ಇರೋದು. ಆಮೇಲೆ ಶ್ರವಣ ಮನನ ನಿಧಿಧ್ಯಾಸನ ಶಾಸ್ತ್ರಾಧ್ಯಯನ ಭೀಮಸೇನಷ್ಟೇ ಯಾರಲ್ಲಿತ್ತು. ಹಾಗಾಗಿ 18 ಗುಣಗಳು ಪೂರ್ತಿ ನೀವು ನೋಡು ಭೀಮಸೇನ. ಆಮೇಲೆ ಶೀಲ ವಿನಯ, ಭೀಮಸೇನ ಮಹಾವಿನೀತ. ಯಾಕಂದ್ರೆ ಒಂದು ಬಾರಿಯೂ ಅಣ್ಣನಿಗೆ ನಿಷ್ಠುರ ಮಾತಾಡಿ ಅಣ್ಣ ಹೇಳಿದ್ರೆ ನಾನು ಮಾಡೋಲ್ಲ, ಏನ್ ಬೇಕಾದ್ರೆ ಹೇಳಿಲ್ಲ. ಆದ್ರೆ ಬುದ್ಧಿವಾದ ಹೇಳಿದ್ದಾನೆ. ಅವನ ಸೌಜನ್ಯ, ಅವನ ಕ್ಯಾರೆಕ್ಟರು, ಅದರ ಮೇಲೆ ಸರ್ವವಿದ್ಯೆ. ದ್ರೌಪದಿ ಅವನ ಹೆಂಡತಿ, ಸರ್ವವಿದ್ಯೆ ಅವನ ಪತ್ನಿ, ವೇದವೇದ್ಯ ಕೃಷ್ಣ ಅವನ ಅಧೀನ. ಯಾಕಂದ್ರೆ ಹರಿಯ ಮತವೇ ಹನುಮನ ಮತವು. ಹೀಗೆ 18 ಗುಣಗಳು ನಿಮಗೆ ಪೂರ್ಣ. ಅದನ್ನೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದಷ್ಟೇ ಈ ಕ್ಯಾರೆಕ್ಟರ್ಗಳಿಗೆ ಬೇಕಾಗಿ. 18 ಕೂಡ ಭಗವಂತ ಮತ್ತೆ 17 ಭಗವಂತನ ಒಟ್ಟಿಗೆ ಭೀಮಸೇನ ಜೊತೆಗೆ ಇರುವಂಥವು ಇವೆಲ್ಲ. ಹಾಗಾಗಿ ಮಹಾಭಾರತದಲ್ಲಿ ಭೀಮಸೇನನ ಕ್ಯಾರೆಕ್ಟರ್ ಅನನ್ಯ, ಅನ್ಕಾಂಪರಬಲ್, ಸಾಟಿ ಇಲ್ಲದ ಕ್ಯಾರೆಕ್ಟರ್ ಆಗುತ್ತೆ. ಆದರೆ ಅವನ ನಿಷ್ಠುರ ಸ್ವಭಾವಕ್ಕೆ ನಾವು ಕೆಲವು ದೃಷ್ಟಾಂತಗಳನ್ನು ಇವತ್ತು ನೋಡಿದೆವು. ಅದೇ ರೀತಿ ಅವನ ಜ್ಞಾನ, ಭಕ್ತಿ, ವೈರಾಗ್ಯ ಇದರ ಬಗ್ಗೆಯೂ ನಾವು ನೋಡೋದಿದೆ. ಮತ್ತು ಅವನ ಧರ್ಮದ ಬಗ್ಗೆ ಒಂದು ದೃಷ್ಟಾಂತ ನಾನು ಕೊಡಬೇಕು. ಅವನು ನಿಷ್ಠುರ ಧರ್ಮ ಅಷ್ಟೇ ಅಲ್ಲ, ಅನುಕಂಪೆ, ಇನ್ನೊಬ್ಬರ ಕಷ್ಟದಲ್ಲಿ ಕರಗುವ ಕಾರುಣ್ಯ, ಅದು ದೊಡ್ಡ ಧರ್ಮ. ಅದು ಭೀಮಸೇನಲ್ಲಿ ವ್ಯಾಸರು ತೋರಿಸಿದ್ದಾರೆ. ನೋಡಿ, ಧರ್ಮರಾಜ ರಾಜ್ಯ ನಡೆಸ್ತಾ ಇದ್ದಾನೆ, ಬೇಕಾದಷ್ಟು ದಾನ ಮಾಡ್ತಾರೆ. ಧರ್ಮರಾಜನೇನೋ ತುಂಬಾ ಉದಾರ. ಒಮ್ಮೆ ಒಬ್ಬ ಬಡ ಬ್ರಾಹ್ಮಣ ಧರ್ಮರಾಜನ ಹತ್ರ ಭಿಕ್ಷೆ ಬೇಡ್ಲಿಕ್ಕೆ ಬರ್ತಾನೆ. ಏನೋ ಒಂದು ಸ್ವಲ್ಪ ಸಹಾಯ ಕೇಳಲಿಕ್ಕೆ ಬರ್ತಾನೆ. ಏನೋ ಒಂದು ತಾಪತ್ರಗಳನ್ನು ಹೇಳ್ಕೊಂಡು. ಧರ್ಮರಾಜನ ಏನಾಗಿದೆ ಇರುತ್ತೆ, ಪೊಲಿಟಿಕಲ್ ಪ್ರೆಷರ್, ಏನೋ ರಾಜಕೀಯ ಒತ್ತಡ. ಅಪ್ಪ ನಾಳೆ ಬನ್ನಿ, ಇವತ್ತು ನಾನೇನೋ ರಾಜಕೀಯ ಒತ್ತಡದಲ್ಲಿದ್ದೇನೆ, ದಯವಿಟ್ಟು ನಾಳೆ ಬನ್ನಿ ಅಂತ. ಕೊಡೋಲ್ಲ ಅಂತ ಅನ್ಲಿಲ್ಲ, ದಯವಿಟ್ಟು ನಾಳೆ ಬನ್ನಿ ಅಂತ. ಅವನಿಗೂ ಬೇಜಾರಾಗಲಿಲ್ಲ. ಬ್ರಾಹ್ಮಣನಿಗೂ ಏನೋ ಒತ್ತಡಗಳಿರ್ತಾವೆ ರಾಜರುಗಳಿಗೆ ನಮ್ಮ ಹಾಗ. ನಾಳೆ ಬಂದ ಸರಿ ಆಯ್ತಪ್ಪ ಬರ್ತೀನಿ ಅಂತ ಬಂದ. ಹೊರಗೆ ಬಂದ ಭೀಮಸೇನ ಸಿಕ್ಕಿದ. ಏನ್ರಿ ಏನ್ ಬರ್ತಾ ಇದ್ದೀರಿ? ನಮ್ಮ ಅಣ್ಣ ಏನು ಕೊಡ್ಲಿಲ್ಲೇನು ಅಂತ ಕೇಳಿದ ಭೀಮಸೇನ. ಇಲ್ಲ ಕೊಡ್ತೇನೆ ಅಂತ ಹೇಳಿದ್ರು, ಅದನ್ನ ಏನೋ ಇವತ್ತು ತುಂಬಾ ಕೆಲಸದ ಒತ್ತಡ ಇದೆ, ನಾಳೆ ಬನ್ನಿ ಅಂತ ಹೇಳಿದ್ರು. ನಾಳೆ ಬರ್ತೀನಿ ಬಿಡ್ರಿ, ಅಡ್ಡಿಲ್ಲ. ನಾವು ಹೌದಾ, ನೀವ್ ಯಾಕೆ ನಾಳೆ ಬರಬೇಕು? ಅದೇನು ಕೆಲಸ ಅಣ್ಣನೇ ಮಾತಿರೋದ? ನಿಮಗೆ ಒಂದು ಕೆಲಸಕ್ಕೋಸ್ಕರ 2 ಸರ್ತಿ ಓಡಾಡಿಸೋದು ತಪ್ಪಲ್ವಾ ಅಂತ ತನ್ನ ಕೈಯಲ್ಲಿದ್ದು ಹಳೆ ಬಳೆ ಬಂಗಾರ ಎಲ್ಲ ಅವರನ್ನ ಕೊಟ್ಟು ಕಳಿಸ್ಬಿಟ್ಟ. ನೀವು ಹೋಗ್ರಿ, ನೀವು ನಮ್ಮ ಬರೋದು ಬೇಡ, ತಗೊಳ್ಳಿ
ಅಂತ. ಆ ಬ್ರಾಹ್ಮಣ ಬಹಳ ಖುಷಿ ಆಗೋಯ್ತು, ನಾಳೆ ಪುನಃ ಬರೋದು ಕೆಲಸ ಹೊಡಿತಾರೆ, ಹಿಡ್ಕೊಂಡು ಹೋದ್ರು. ತಕ್ಷಣ ಯಾರೋ ಅಲ್ಲಿ ನಗಾರಿ ಬಾರಿಸ್ರಿ. ಸರಿ, ಏನಿದು ಕಥೆ? ನಗಾರಿ ಬಾರಿಸ್ರಿ. ಯಾವಾಗಲೂ ಹಿಂದಿನ ಕಾಲದಲ್ಲಿ ಒಂದು ಊರಿನಲ್ಲಿ ಏನಾದ್ರೂ ಮಹತ್ವದ ಘಟನೆ ನಡೆದರೆ ಅಥವಾ ಏನಾದ್ರೂ ಭಾರಿ ದುರಂತ ನಡೆದರೆ, ಒಂದು ಊರಿನಲ್ಲಿ ಅವನು ದೇವಸ್ಥಾನಕ್ಕೆ ಬೆಂಕಿ ಬಿತ್ತು ಅಂತ ಇಟ್ಕೊಳ್ಳಿ, ಅವಾಗ ನಗಾರಿ ಬಾರಿಸ್ತಾರೆ. ಅಂದ್ರೆ ಊರಿನವರೆಲ್ಲ ಒಟ್ಟಾಗೋದು. ಒಟ್ಟು ಮಾಡ್ಲಿಕ್ಕೆ ಮೈಕೇನಿಲ್ಲ, ನಗಾರಿ ಬಾರಿಸ್ಬಿಡು ಊರ್ನ. ಹಾಗೆ ಏನೋ ಮಹತ್ವದ ಮೆಸೇಜ್ ಕೊಡಬೇಕಾಗಿದೆ, ನಗಾರಿ ಬಾರಿಸ್ಬಿಡು ಎಲ್ಲ ಒಟ್ಟು ಸೇರೋರು. ಅವಾಗ ರಾಜರ ಸಂದೇಶ. ಹೀಗೆ ನಗಾರಿ ಅನ್ನೋದು 3 ಉದ್ದೇಶಗಳಿಗೆ ಉಪಯೋಗ ಆಗ್ತಿತ್ತು. ಅದಕ್ಕೆ ಒಂದು ಸ್ಪೆಸಿಫಿಕ್ ನಗಾರಿ ಇದೆ. ಎತ್ತರದಲ್ಲಿ ಅದು ನಗಾರಿ ಇರತಕ್ಕಂಥ ಟವರೇ ಒಂದು ಇರ್ತಿತ್ತು. ಅದರಲ್ಲಿ ಇದನ್ನು ಬೇರೆ ಬಾರಿಸೋದು. ಅದನ್ನು ಬಾರಿಸಿದ ತಕ್ಷಣ ಜನ ಸೇರಿದ್ರು. ಆಮೇಲೆ ಅವರಿಗೆ ಏನಂತ ವಿಷಯ ಹೇಳೋದು, ನಗಾರಿ ಬಾರಿಸೋದು. ಇದು ಧರ್ಮರಾಜ ಆಚಾರ್ಯ, ಏನಿದು ನಗಾರಿ ಬಾರಿಸುವಾಗ ಒಂದೋ ಏನಾದ್ರು ಆಕ್ಸಿಡೆಂಟ್ ಆಗುದು, ಭಾರಿ ದೊಡ್ಡ ದುರಂತ, ಬೆಂಕಿ ಅದೇನಿಲ್ಲ, ಮತ್ತೆ ಏನೋ ಸಂದೇಶ, ಏನು ಸಂದೇಶ, ಯಾಕೆ ನಗಾರಿ, ಏನದು ನಗಾರಿ ಯಾಕೆ ಬಾರಿಸ್ತಾ ಇದ್ದಾರೆ ಅಂತ ಕೇಳಿದ ಧರ್ಮರಾಜ. ಅದು ಯಾಕೋ ಗೊತ್ತಿಲ್ಲ, ಭೀಮಸೇನ ಬಾರಿಸ್ಲಿಕ್ಕೆ ಹೇಳಿದ. ನಾನು ಕೇಳ್ದ ಧರ್ಮರಾಜ, ಭೀಮಸೇನ ಅಲ್ಲಪ್ಪ ನಗಾರಿ ಯಾಕೆ ಬಾರಿಸ್ತಾ ಇದ್ದೀನಿ? ಸಂತೋಷ ಆಯ್ತಣ್ಣ. ಅದಕ್ಕೆ ಏನ್ ಸಂತೋಷ? ಅಲ್ಲ, ಸಂತೋಷ ಸಮಾರಂಭ ಆಚರಿಸೋಣ ಅಂತ. ಏನಯ್ಯ ಸಂತೋಷ? ನೀನೇನು ಹೇಳಿದೆ ಆ ಬ್ರಾಹ್ಮಣನಿಗೆ? ನಾಳೆ ಬಾ ಅಂತ ಹೇಳಿದೆ ಅಲ್ಲ. ಹೌದು, ಅದೇ ಸಂತೋಷ ಆಯ್ತು. ಯಾಕೆ ಸಂತೋಷ? ನಾಳೆ ತನಕ ಬದುಕ್ತಾ ಇರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂತಲ್ಲ ನಿನಗೆ, ಅದಕ್ಕಿಂತ ದೊಡ್ಡ ಸಂತೋಷ ಏನು? ನಾವು ಯಾವ ಕ್ಷಣಕ್ಕೂ ಸಾಯ್ಬೋದು, ನೆಕ್ಸ್ಟ್ ಮೊಮೆಂಟ್ ನಾವು ಸಾಯ್ಬೋದು. ನಾಳೆ ತನಕ ನಾನು ಸಾಯೋಲ್ಲ ಅನ್ನೋ ಧೈರ್ಯ ಬಂತಲ್ಲ ನಿನಗೆ, ಅದಕ್ಕಿಂತ ದೊಡ್ಡ ಸಂತೋಷ ಏನು? ಆಗಲಿ ನಮ್ಮ ಅಣ್ಣನಿಗೆ ಇಂಥ ಧೈರ್ಯ ಬಂತಲ್ಲ ಅಂತ ಬಾರಿಸಿದೆ ಇದ್ದ. ಪಶ್ಚಾತ್ತಾಪ ಧರ್ಮರಾಜ, ಹೌದಪ್ಪ ನಾನು ಕಳಿಸ್ಬಾರ್ದಿತ್ತು ಹಿಂದಕ್ಕೆ ಆ ಬ್ರಾಹ್ಮಣನನ್ನ. ಆ ತಕ್ಷಣ ಏನ್ ಬೇಕು ಅಂತ ಕೇಳಿ ಕೊಡ್ಬೇಕಿತ್ತು. ಇದು ಕಾರುಣ್ಯ ನೋಡಿ. ಆ ಬ್ರಾಹ್ಮಣಿಗೆ ಕೊಟ್ಟು ಅದನ್ನ ತಿದ್ದಿದ. ಆದ್ರೆ ಒಂದು ಜೋಕು, ಸೀರಿಯಸ್ನೆಸ್ ಇಲ್ಲ, ತಮಾಷೆಯಾಗಿ ಮಾತಾಡಿ ಅನ್ನ. ಹೀಗೆ ಭೀಮಸೇನನ ಧರ್ಮದ ಬಗ್ಗೆ ನಾವು ನೋಡ್ತಾ ಹೋದ್ರೆ ಆ ಒಂದೊಂದು ಘಟನೆಯು ಇನ್ನು ತುಂಬಾ ಇದೆ. ನಾನು ಇವತ್ತು ಅಂದ್ರೆ ಧರ್ಮದಲ್ಲಿ ಅನುಕಂಪೆ, ಕಾರುಣ್ಯ ಇಲ್ಲವೋ ಮಹಾಕಾರುಣಿಕ. ಮುಂದೆ ಕೀಚಕನ ಕಾಟ ದ್ರೌಪದಿ ಮೇಲೆ ತಡೆಯಲಾರದಂತಹ ಕಾಟ ಬಂದಾಗ ಭೀಮಸೇನ ನಡ್ಕೊಂಡಂತಹ ಕಾರುಣ್ಯವನ್ನು ನಾವು ನೆನಪಿಸ್ಕೋಬೇಕು. ಅದೇ ರೀತಿ ನಿಷ್ಠುರ ಅಂದ್ರೆ ನಿಷ್ಠುರ, ಅದಕ್ಕೆ ಹೇಳ್ತಾರೆ ದೊಡ್ಡವರು ಹೇಗಿರ್ಬೇಕು ಅಂದ್ರೆ, ಭೌಭೂತಿ ಒಂದು ಮಾತು ಹೇಳ್ತಾನೆ, ವಜ್ರಾದಪಿ ಕಠೋರಾಣಿ ಮೃದೋನಿ ಕುಸುಮಾದಪಿ ಅಂತ. ಹೂವಿಗಿಂತ ಮೃದುವಾಗಿರ್ಬೇಕು ಮನಸ್ಸು, ಅಗತ್ಯ ಬಿದ್ದಾಗ ವಜ್ರಕ್ಕಿಂತ ಕಠೋರ ಆಗಬೇಕು. ಅದು ಭೀಮಸೇನ. ಅವನು ತಪ್ಪು ಕಂಡಾಗ, ಅನ್ಯಾಯ ಮಾಡಲಿಕ್ಕೆ ಶಿಕ್ಷೆ ಕೊಡಬೇಕಾದಾಗ ವಜ್ರದಂತೆ ಕಠಿಣ ಆಗಿಬಿಡ್ತಿದ್ದ. ಕಷ್ಟಕ್ಕೆ ಒಳಗಾದವನ್ನ ಕಂಡಾಗ ಹೂವಿಗಿಂತ ಮೃದುವಾಗಿ ಕರಗಿ ಬಿಡ್ತೀವಿ. ಇಂಥ ಭೀಮಸೇನನ ಬಗ್ಗೆ ನಾವು ಇವತ್ತು ಸುಮಾರು 1 ಗಂಟೆಯ ಕಾಲ, ಒಂದು ಗಂಟೆ ಚಿಲ್ಲರೆ ಕಾಲ ಭೀಮಸೇನನ ಬಗ್ಗೆ ಕೆಲವು ಸಂಗತಿಗಳನ್ನು ತಿಳ್ಕೊಂಡೆವು. ಭೀಮಸೇನನ ಉಗ್ರ ರೂಪ ಹೇಗಿರುತ್ತೆ, ಅವನು ಮೃದುವಾಗಿದ್ದಾಗೆ ಹಾಗಿರ್ತಾನೆ. ದ್ರೌಪದಿಗೆ ಕಷ್ಟ ಬಂದಾಗ ಭೀಮಸೇನ ಸ್ಪಂದಿಸಿದ ಅದು ಟಾಪ್ ಮೋಸ್ಟ್ ಇನ್ಸಿಡೆಂಟ್ ಅಂದ್ರೆ ಕೀಚಕ ವಧೆಯಲ್ಲಿ. ಇದೆಲ್ಲ ಸಂಗತಿಗಳನ್ನು ನಾವು ಒಂದೊಂದೇ ಎಳೆಯಾಗಿ ತಿಳ್ಕೋಬೇಕು. ಭೀಮಸೇನನ ಇನ್ನೂ ಜ್ಞಾನ ಭಕ್ತಿ ವೈರಾಗ್ಯಗಳ ಬಗ್ಗೆ ತಿಳ್ಕೋಬೇಕು. ಇದೆಲ್ಲವನ್ನ ಯಥಾವಕಾಶ ನಾಳೆ ನಾಡಿದ್ದು ನಾವಿಲ್ಲಿ ಸೇರಿದಾಗ ನೋಡೋಣ. ಇವತ್ತಿನ ಸಮಯ ಮುಕ್ತಾಯ ಆಗಿರೋದರಿಂದ ಇವತ್ತಿನ ಭೀಮಚಿಂತನವನ್ನು ಮುಗಿಸ್ತಾ ಇದ್ದೇನೆ. ತಮಗೆಲ್ಲ ಅಭಿನಂದನೆಗಳು ಮತ್ತು